ದೆಹಲಿಗೆ ಬುಲಾವ್ ಬರೋದಕ್ಕೂ ಮುನ್ನವೇ ಸಿಎಂ ಆಪ್ತರು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ರು. ಅಹಿಂದ ನಾಯಕರೆಲ್ಲ ಸೇರ್ಕೊಂಡು ಒಂದಷ್ಟು ರಣತಂತ್ರವನ್ನ ರೂಪಿಸಿದ್ದಾರೆ. 15ಕ್ಕೂ ಹೆಚ್ಚು ಅಹಿಂದ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿಯನ್ನ ನಡೆಸಿದ್ರು. ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗು, ಡಿನ್ನರ್ ಪಾರ್ಟಿ ಏನ್ ಬೇಕಾದ್ರೂ ಅಂದ್ಕೊಳ್ಬಹುದು. ದೆಹಲಿಗೆ ಬುಲಾವ್ ಬರೋದಕ್ಕೂ ಮುನ್ನ ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್ ನಡೀತು. ನಿನ್ನೆ ರಾತ್ರಿ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜಿಸಿದ್ರು. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಕೆಎನ್ ರಾಜಣ್ಣ, ಆಪ್ತ ಬಳಗದ ಹಲವು ಸಚಿವರ ಜೊತೆ ಡಿನ್ನರ್ ನೆಪದಲ್ಲಿ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ನಡೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಿತು. ಯಾವುದೇ ಕಾರಣಕ್ಕೂ ಕುರ್ಚಿಯಿಂದ ಇಳಿಯದಂತೆ ಸಿದ್ದರಾಮಯ್ಯಗೆ ತಮ್ಮ ಆಪ್ತರು ಒತ್ತಡ ಹೇರಿದ್ದಾರೆ. ಒಗ್ಗಟ್ಟಾಗಿ ಹೈಕಮಾಂಡ್ಗೆ ಅಭಿಪ್ರಾಯ ತಿಳಿಸೋಣ ಅಂತ ಸಿಎಂಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಆ ಡಿನ್ನರ್ ಮೀಟಿಂಗ್ನ ದೃಶ್ಯಗಳನ್ನ ನೀವು ಗಮನಿಸಬಹುದು. ಔತಣಕೂಟದ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಮುಂದೆ ಯಾವ ನಿರ್ಧಾರ ಕೈಗೊಳ್ಳಬೇಕು ಅಂತ ಆಪ್ತರು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡ್ಬೇಡಿ ಅಂತ ಸಿದ್ದರಾಮಯ್ಯ ಅವರ ಮೇಲೆ ಅವರ ಆಪ್ತ ಶಾಸಕರು, ಸಚಿವರು ತೀವ್ರ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸಿಎಂ ಸ್ಥಾನ ಬಿಟ್ರೆ ಅಹಿಂದ ಮತ ದೂರವಾಗುವಂತ ಸಾಧ್ಯತೆಗಳಿದಾವೆ. ಅಹಿಂದ ಸಚಿವರು, ಶಾಸಕರು ತಮ್ಮ ಪರ ಇದ್ದಾರೆ ಅಂತ ಹೇಳ್ಬಿಡಿ ನೀವು ಹೈಕಮಾಂಡ್ಗೆ ಅಂತ ಸಿದ್ದರಾಮಯ್ಯ ಅವರ ಬ್ರೇನ್ ವಾಶ್ ಮಾಡಲಾಗ್ತಾ ಇದೆ. ನೋಡಿ, ಎಲ್ಲ ಡಿನ್ನರ್ ಮೀಟಿಂಗ್ಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಇನ್ನು ನಾಯಕತ್ವ ಬದಲಾವಣೆ ಆದ್ರೆ ಆಪ್ತರ ಪರ ನಿಲ್ಲೋಕೆ ಪ್ಲಾನ್ ಆಗಿದೆ. ನಾಯಕತ್ವ ಬದಲಾದ್ರೆ ಆಪ್ತರಿಂದ ಪತ್ರ ಚಳವಳಿಗೆ ನಿರ್ಧಾರ ಮಾಡಲಾಗಿದೆ. ರಾಹುಲ್ ಗಾಂಧಿಗೆ ಪತ್ರ ಚಳವಳಿ ಮಾಡೋ ಬಗ್ಗೆನೂ ಚರ್ಚೆ ನಡೆದಿದೆ. ನಿನ್ನೆ ಡಿನ್ನರ್ ಸಭೆಯಲ್ಲಿ ಸಿಎಂ ಸಿದ್ದು ಜೊತೆ ಆಪ್ತರು ಮೀಟಿಂಗ್ ನಡೆಸಿದ್ರು. ಸ್ಥಾನ ಬಿಟ್ಕೊಟ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲೇ ಇರಬೇಕು ಅಂತ ಆಪ್ತರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೆ ಸಮಸ್ಯೆಗಳ ಬಗ್ಗೆ ಪತ್ರದಲ್ಲಿ ನಾವು ಉಲ್ಲೇಖಿಸ್ತೀವಿ. ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಹೆಚ್ಚಿಸೋದಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಚರ್ಚೆ ನಡೆಯಿತು. ಜನವರಿ ತಿಂಗಳಲ್ಲಿ ಅಹಿಂದ ಸಮಾವೇಶ ನಡೆಸೋದಕ್ಕೆ ಚರ್ಚೆ ನಡೆಸಿದ್ದಾರೆ. ಇನ್ನು ರಾಜ್ಯದ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿದೆ ಹೈಕಮಾಂಡ್. ಅಧಿವೇಶನದ ಬಳಿಕ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ಸಿಎಂ ದೆಹಲಿಗೆ ತೆರಳೋ ಮುನ್ನ ಡಿಕೆಶಿ ದೆಹಲಿಗೆ ಹೋಗೋ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ನಾಯಕತ್ವ ಬದಲಾದ್ರೆ ಆಪ್ತರು ಸಿದ್ದರಾಮಯ್ಯ ಅವರ ಪರ ನಿಲ್ಲೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಯಕತ್ವ ಬದಲಾದ್ರೆ ನಾವೆಲ್ಲರೂ ಸೇರ್ಕೊಂಡು ಪತ್ರ ಚಳುವಳಿ ನಡೆಸೋಣ, ಪತ್ರದಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಹೆಚ್ಚಿಸುವಂತ ಅಂಶಗಳನ್ನ ಉಲ್ಲೇಖ ಮಾಡೋಣ. ಏನಾದರೂ ಆ ನಾಯಕತ್ವ ಬದಲಾವಣೆ ಆದರೆ ರಾಜ್ಯದಲ್ಲಿ ಏನೆಲ್ಲ ಡ್ಯಾಮೇಜ್ ಆಗ್ಬೋದು, ಸರ್ಕಾರಕ್ಕೆ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡೋಣ. ಈ ರೀತಿ ಹಲವಾರು ವಿಚಾರಗಳನ್ನ ನೆನ್ನೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ದೆಹಲಿಗೆ ಉಭಯ ನಾಯಕರನ್ನ ಕರೆಯೋಕ್ಕೂ ಮೊದಲು ಇಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ನಿನ್ನೆ ನಡೆಸಿದ್ರು. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಡಿನ್ನರ್ ಮೀಟಿಂಗ್ ನ ಹೈಲೈಟ್ಸ್ ಏನೇನಿತ್ತು ಆನಂದ್? ಸಿಂಧೂರ, ಪ್ರಮುಖವಾಗಿ ಅಧಿವೇಶನದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಕ್ಕಂಥ ಎಲ್ಲಾ ಮುನ್ಸೂಚನೆ ಕಾಣ್ತಾ ಇದೆ. ಇದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಒಂದೆರಡು ಬಾರಿ ಅಲ್ಲ 3 ಬಾರಿ ಡಿನ್ನರ್ ಮೀಟಿಂಗ್ ಗಳನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ತಮ್ಮ ಸಮುದಾಯದ ನಾಯಕರಿಗೆ ಪ್ರತ್ಯೇಕವಾದಂತಹ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರೆ, ಶಾಸಕರಿಗೆ ಇನ್ನೂ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು. ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಸಮಾನ ಮನಸ್ಕರಾಗಿರ್ತಕ್ಕಂಥ ಸಚಿವರಿಗೂ ಕೂಡ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಜಕೀಯ ವಿಚಾರವಾಗ್ಲಿಗೂ ಕೂಡ ಗಂಭೀರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪರವಾಗಿ ತಾವೆಲ್ಲರೂ ಕೂಡ ಬಲವಾಗಿ ನಿಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು. ಅಗತ್ಯ ಬಿದ್ದರೆ ಹೈಕಮಾಂಡ್ ನಾಯಕರ ಮೇಲೆ ಕೂಡ ಒತ್ತಡ ತಂದು ಸಿದ್ದರಾಮಯ್ಯನವರನ್ನೇ ಮುಂದುವರಿಯುವಂತೆ ನೋಡ್ಕೊಳ್ಬೇಕು ಅನ್ನೊಂದು ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರ ಒಂದು ಮನವೊಲಿಕೆಗೂ ಕೂಡ ಈಗ ಸಿಎಂ ಆಪ್ತ ಬಳಗದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆದ್ರೆ ಮುಂದೆ ಯಾವ ರೀತಿ ಒಂದು ಪರಿಣಾಮಗಳು ಎದುರಾಗುತ್ತೆ ಅನ್ನೊಂದು ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಸತತ 3 ಡಿನ್ನರ್ ಮೀಟಿಂಗ್ ಗಳ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿ ಶಕ್ತಿ ಪ್ರದರ್ಶನವನ್ನೇ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ಇದೇ ಡಿಸೆಂಬರ್ 27ನೇ ತಾರೀಕು CWC ಮೀಟಿಂಗ್ ಇದೆ. ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಅವರು ಕೂಡ ಯಾವುದೇ ಕ್ಷಣದಲ್ಲಿ ದೆಹಲಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆಗ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಒಂದು ಅಂತಿಮ ಮಾತುಕತೆ ನಡೆಸತಕ್ಕಂಥ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಒಂದು ಅಲರ್ಟ್ ಆಗಿದ್ದಾರೆ. ಸದನದಲ್ಲೇ ಇದ್ಕೊಂಡು ಎಲ್ಲಾ ಒಂದು ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ತಮ್ಮ ಶಾಸಕ
ನಾಯಕರ ಒಂದು ಸಂಖ್ಯಾಬಲವನ್ನು ಕೂಡ ಹೆಚ್ಚಿಸ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ತಮಗೂ ಕೂಡ ಶಾಸಕರು ಸಚಿವರ ಬೆಂಬಲ ಇದೆ ಅನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಡಿಸೆಂಬರ್ ಬಳಿಕ ಜನವರಿಯಲ್ಲಿ ಒಂದಷ್ಟು ಕ್ರಾಂತಿ ಕಾಂಗ್ರೆಸ್ ನಲ್ಲಿ ಆಗೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಒಂದು ಬೃಹತ್ ದಲಿತ ಒಂದು ಸಮಾವೇಶವನ್ನ ಇಟ್ಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಜನವರಿಯಲ್ಲೇ ಈ ಒಂದು ಸಮಾವೇಶ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಸಮುದಾಯದ ನಾಯಕರ ಜೊತೆನೂ ಕೂಡ ಮಾತುಕತೆ ನಡೆಸಿದ್ದಾರೆ. SC ST ಸಮುದಾಯ ಅಹಿಂದ ನಾಯಕರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗೋದಕ್ಕೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಸಿಂಧೂರ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.